ನೆನಪಿಟ್ಕೊಂಡಿದ್ದಾರೋ ಮರ್ತಿದಾರೋ ಗೊತ್ತಿಲ್ಲ. ನಾನು ಹಿಂದೆ ಬಂಗಾರಪ್ಪನವ್ರ ಸಂಪುಟದಲ್ಲಿ ಒಂದು 30 ವರ್ಷದಿಂದ 35 ವರ್ಷದಿಂದ ಮಂತ್ರಿ ಇದ್ದೆ. ಆಗ ಅಷ್ಟೊತ್ತು ರಿಟೈರ್ಡ್ ಆಗಿದ್ರು. ಓಪನ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇದ್ರು. ನಾನು ಜೈಲು ಬಂದಿಕಾಲೆ ಮಂತ್ರಿ ಇದ್ದೆ. ಜೈಲಲ್ಲಿ ಓಪನ್ ಯೂನಿವರ್ಸಿಟಿ ಸೆಂಟರ್ ಕೂಡ ಅವತ್ತಿನ ಕಾಲದಲ್ಲಿ ಪ್ರಾರಂಭವನ್ನ ಮಾಡೋದು. ಅಂದ್ರೆ ಆವತ್ತಿನ ಕಾಲದಲ್ಲೇ ನನಗೆ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ಟೆ. ಸೊ ಗ್ರಾಜ್ಯುಯೇಷನ್ ಇಸ್ ಎ ವೆರಿ ಇಂಪಾರ್ಟೆಂಟ್, ಎಜುಕೇಷನ್ ನಾಲೆಜ್ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿ ಆವತ್ತಿನ ಕಾಲದಲ್ಲೇ ನಮ್ಮ ಸೆಂಟ್ರ್ ನಮ್ಮ ರಾಮೇಗೌಡರು ಬಂದು ಅಲ್ಲೊಂದು ಓಪನ್ ಯೂನಿವರ್ಸಿಟಿ ಸೆಂಟ್ರನ್ನ ಅಲ್ಲಿ ಪ್ರಾರಂಭ ಮಾಡೋದನ್ನು ನೆನಪಿದೆ. ಸೊ ನಿಮ್ಗೆ ಎಜುಕೇಷನ್ನು ವಿದ್ಯೆ ಭಾಳ ತಲೆಯಲ್ಲಿರಲಿ. ಯು ಶುಡ್ ಬಿ ಎ ಆಂಟ್ರಪ್ರನರ್ ಅಂತ ಹೇಳುತ್ತಲ್ಲ, ಅದು ತಲೆಯಲ್ಲಿರಲಿ. ಒಂದು ಶ್ಲೋಕ ನನಗೆ ನೆನಪು ಬರ್ತದೆ, ವಿದ್ಯೆ ದದಾತಿ ವಿನಯಂ ವಿನಯಮಿಯಾತ್ ಪಾತತ್ವಾಂ ಪಾತತ್ವಾಂ ಧನ ಆಪ್ನೋತಿ ಧನಾಥ ಧರ್ಮಂ ತತಂ ಸುಖಂ ಅಂತ. ಅಂದ್ರೆ ಮನುಷ್ಯನಿಗೆ ವಿದ್ಯೆ ಇದ್ದರೆ ವಿನಯ ಬರ್ತದೆ, ವಿನಯದಿಂದ ಯೋಗ್ಯತೆ ಬರ್ತದೆ, ಯೋಗ್ಯತೆಯಿಂದ ಹಣ ಬರ್ತದೆ, ಹಣದಿಂದ ಧರ್ಮ ಬರ್ತದೆ, ಧರ್ಮದಿಂದ ಸುಖ ಬರ್ತದೆ. ಅಲ್ಟಿಮೇಟ್ಲಿ ನಾವೆಲ್ಲ ಏನಕ್ಕೆ ಬಡ್ದಾಡ್ತೀವಿ ಜೀವನದಲ್ಲಿ? ಸುಖ ನೆಮ್ಮದಿಗೋಸ್ಕರ ನಾವೆಲ್ಲ ಬಡ್ದಾಡ್ತೀವಿ. ಮೂಲ ವಿದ್ಯೆ, ವಿದ್ಯೆಯಿಂದ ಜ್ಞಾನ, ಜ್ಞಾನದಿಂದ ಹಣ. ಹಂಗೆ ನೀವೆಲ್ಲ ಕೂಡ ಈ ಸಂದರ್ಭದಲ್ಲಿ ಎಷ್ಟೇ ಡಿಗ್ರಿ ಮಾಡಿದ್ರು ನಿಮ್ಮ ಎಜುಕೇಷನ್ನ ಕೆಲಸಕ್ಕೆ ಹೋದ್ರು ಕೂಡ ನಿಮ್ಮ ಎಜುಕೇಷನ್ನ ಕ್ಲೋಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಫೋನ್ನಲ್ಲೇ ನಿಮ್ಮ ಪ್ರಪಂಚ ಇದೆ. ಫೋನ್ನಲ್ಲೇ ನೀವು ಕಂಪ್ಲೀಟ್ ಏನು ಬೇಕಾದ್ರೂ ಯಾವ ವಿಚಾರವನ್ನು ಕೂಡ ನೀವು ತಿಳ್ಕೊಳ್ಬೋದು, ಯಾವ ಇನ್ಫಾರ್ಮೇಷನ್ ಕೂಡ ತಿಳ್ಕೊಳ್ಬೋದು, ಯಾವ ಪುಸ್ತಕ ಕೂಡ ನಿಮಗೆ ಓಪನ್ ಮಾಡ್ಕೊಳ್ಬೋದು. ಅಂಥದ್ದು ಒಂದು ಈ ಸಂದರ್ಭದಲ್ಲಿ ನಿಮ್ಮ ಗೂಗಲ್ಗೆ ಹೋದರೆ, ಬೇರೆ ಬೇರೆ ಇದಕ್ಕೆ ಹೋದರೆ ಎಲ್ಲ ಕೂಡ ಸಿಗ್ತದೆ. ಆ ಜ್ಞಾನದ ಭಂಡಾರದಲ್ಲಿ ತಾವೆಲ್ಲ ಇರಬೇಕು.